ಒಂದು ಮನುಷ್ಯ, ಒಂದು ಹಳೆಯ ಟ್ರಕ್ ಮತ್ತು ಪಾಕೆಟ್ನಲ್ಲಿ ಕೇವಲ ಒಂದು 100 ರೂಪಾಯಿಯ ಅಮೆರಿಕನ್ ನೋಟ್ ಅಷ್ಟೇ. ಇನ್ನೇನೂ ಇಲ್ಲ. ಯಾವ ಪರಿಚಯವೂ ಇಲ್ಲ, ಯಾವ ಕನೆಕ್ಷನ್ ಇಲ್ಲ, ಯಾವ ಬ್ಯಾಕ್ಗ್ರೌಂಡ್ ಇಲ್ಲ. ಆ ನಗರ ಅವನಿಗೆ ಸಂಪೂರ್ಣ ಅಪರಿಚಿತ. ಆದರೆ ಆ ಮನುಷ್ಯನ್ ಮೈಂಡ್ನಲ್ಲಿ ಒಂದೇ ಒಂದು ಥಾಟ್ ತಿರುಗುತ್ತಿತ್ತು. 90 ದಿನಗಳಲ್ಲಿ $1 ಮಿಲಿಯನ್ ಬಿಸ್ನೆಸ್ ಬಿಲ್ಡ್ ಮಾಡಬೇಕು. ಅವನ ಹೆಸರು ಗ್ಲೆನ್ ಬ್ರಯಾಂಟ್ ಅಂತ ಜನ ತಿಳಿದಿದ್ರು. ಆದರೆ ಆ ಮನುಷ್ಯ ಆಕ್ಚುಲಿ ಒಬ್ಬ ಬಿಲಿಯನೇರ್ ಆಗಿದ್ದ. ಅವನ್ ಕಂಪನಿಯನ್ನು ಮೊದಲೇ $2.2 ಬಿಲಿಯನ್ ಮಾರಿದ್ದ. ಅವನ್ ರಿಯಲ್ ಐಡೆಂಟಿಟಿ ಯಾರಿಗೂ ಗೊತ್ತಿರಲಿಲ್ಲ. ಪ್ರಶ್ನೆ ಒಂದೇ, ಒಬ್ಬ ಬಿಲಿಯನೇರ್ ತನ್ನ ಎಲ್ಲ ಸಂಪತ್ತನ್ನು, ಎಲ್ಲ ಕನೆಕ್ಷನ್ಸ್ ಅನ್ನು ತೆಗೆದುಕೊಂಡು ಬಿಟ್ರೆ ಅವನ ಬಳಿ ಉಳಿಯುವ ಒಂದೇ ಒಂದು ವಸ್ತು ಏನು? ಅದು ಅವನ್ ಮೈಂಡ್, ಅವನ್ ಮನಿ ಸೈಕಾಲಜಿ, ಅವನ್ ಬಿಸ್ನೆಸ್ ಥಿಂಕಿಂಗ್. ಮತ್ತು ಅದೇ ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಒಂದು ಬಹಳ ಪವರ್ಫುಲ್ ಸರಣಿಯ ಬಗ್ಗೆ ಮಾತನಾಡ್ತೇವೆ. ಆ ಸರಣಿ ಡಿಸ್ಕವರಿ ಚಾನೆಲ್ನ ಅಂಡರ್ ಕವರ್ ಬಿಲಿಯನೇರ್. ಇದು ಒಂದು ಸಾಮಾನ್ಯ ರಿಯಾಲಿಟಿ ಶೋ ಅಲ್ಲ, ಇದು ಮನಿಯ ಒಂದು ಜೀವಂತ ಎಕ್ಸ್ಪೆರಿಮೆಂಟ್. ಇಲ್ಲಿ ನಾವು ಕಾಣುವ ಪ್ರತಿಯೊಂದು ಸೀನ್ ಕೂಡ ಒಂದು ಬಿಸ್ನೆಸ್ ಲೆಸನ್, ಪ್ರತಿಯೊಂದು ಡಿಸಿಷನ್ ಕೂಡ ಒಂದು ವೆಲ್ತ್ ಸ್ಟ್ರಾಟಜಿ. ಆದರೆ ಬಹಳ ಜನ ಈ ಶೋ ಅನ್ನು ಎಂಟರ್ಟೈನ್ಮೆಂಟ್ ಆಗಿ ನೋಡಿಬಿಡ್ತಾರೆ, ಆ ಒಳಗಿನ ಸೀಕ್ರೆಟ್ಸ್ ಅನ್ನು ಮಿಸ್ ಮಾಡಿಕೊಳ್ಳುತ್ತಾರೆ. ಆದರೆ ನಾವು ಇಂದು ಆ ಸೀಕ್ರೆಟ್ಸ್ ಅನ್ನೇ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಮ ಮುಂದೆ ಇಡಲು ಹೊರಟಿದ್ದೇವೆ. ನೀವು ಈ ವಿಡಿಯೋ ನೋಡಿ ಮುಗಿಸುವ ಹೊತ್ತಿಗೆ ಮನಿಯನ್ನು ನೋಡುವ ನಿಮ್ಮ ದೃಷ್ಟಿಕೋನ ಬದಲಾಗಿರುತ್ತದೆ. ಪ್ರಮಾಣ, ಈ ಸರಣಿಯ ಸೀಸನ್ 1ರಲ್ಲಿ ನಮ್ಮ ಹೀರೋ ಆದ ಗ್ಲೆನ್ ಸ್ಟರ್ನ್ಸ್. ಇವನ್ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ಅಚ್ಚರಿ ಆಗುತ್ತದೆ. ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿದ, ತಂದೆ ತಾಯಿ ಇಬ್ಬರೂ ಆಲ್ಕೋಹಾಲಿಕ್, 4ನೇ ಗ್ರೇಡ್ನಲ್ಲಿ ಫೇಲ್ ಆದ, 14ನೇ ವಯಸ್ಸಿನಲ್ಲಿ ತಂದೆ ಆದ. ಆದರೆ ಈ ಎಲ್ಲ ಸೋಲುಗಳ ನಡುವೆ ಅವನ ಒಂದೇ ಒಂದು ವೆಪನ್ ಆಗಿತ್ತು, ಬಿಸ್ನೆಸ್ ಥಿಂಕಿಂಗ್. ಅದೇ ಥಿಂಕಿಂಗ್ ಅನ್ನು ಬಳಸಿ ಅವನು ಒಂದು ಮಾರ್ಗೇಜ್ ಕಂಪನಿ ಕಟ್ಟಿದ. ಆ ಕಂಪನಿ ಅಮೆರಿಕಾದಲ್ಲಿ ನಂಬರ್ 1 ಹೋಲ್ಸೇಲ್ ಲೆಂಡರ್ ಆಯಿತು. ನಂತರ ಅದನ್ನು $2.2 ಬಿಲಿಯನ್ ಮಾರಿದ. ಇಷ್ಟೆಲ್ಲ ಇದ್ದ ಮೇಲೆ ಈ ಶೋನಲ್ಲಿ ಏಕೆ ಪಾರ್ಟಿಸಿಪೇಟ್ ಮಾಡಿದ? ಏಕೆಂದ್ರೆ ಅವನಿಗೆ ಪ್ರೂವ್ ಮಾಡಬೇಕಿತ್ತು, ವೆಲ್ತ್ ಅನ್ನು ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದು ಮನಿನಲ್ಲಿ ಇರುವುದಿಲ್ಲ, ಅದು ಮೈಂಡ್ನಲ್ಲಿ ಇರುತ್ತದೆ. ಸೀನ್ 1, $100 ಮೊದಲ ಮಾರಾಟ. ಹಸಲ್ ಮೈಂಡ್ ಸೆಟ್. ಗ್ಲೆನ್ ಈರಿ ಪೆನ್ಸಿಲ್ವೇನಿಯಾಗೆ ಬಂದ ದಿನ ಅವನ ಬಳಿ ಕೇವಲ $100 ಇತ್ತು. ಯಾರೂ ಅವನನ್ನು ಗುರುತಿಸುತ್ತಿರಲಿಲ್ಲ. ಮೊದಲ ರಾತ್ರಿ ಆ ಟ್ರಕ್ನಲ್ಲೇ ಮಲಗಿದ. ಮರುದಿನ ಬೆಳಗ್ಗೆ ಎದ್ದು ಅವನ ಮೈಂಡ್ ಒಂದೇ ಒಂದು ಕ್ವೆಶ್ಚನ್ ಕೇಳಿತು, ಇಂದು ನಾನು ಹಣ ಮಾಡಬೇಕಾದರೆ ಏನು ಮಾಡಬೇಕು? ಆ ದಿನ ಅವನು ಮಾಡಿದ್ದು ಏನು ಗೊತ್ತಾ? ಅವನು ಆನ್ಲೈನ್ ಹೋಗಿ ಆಡ್ ಜಾಬ್ಸ್ ಹುಡುಕಿದ. ಒಂದು ಟೀ ಶರ್ಟ್ ಪ್ರಿಂಟಿಂಗ್ ಶಾಪ್ನಲ್ಲಿ 6 ಗಂಟೆ ಕೆಲಸ ಮಾಡಿ $60 ದುಡಿದ. ನಂತರ ಒಂದು ಹೌಸ್ ಕ್ಲೀನಿಂಗ್ ಜಾಬ್ ಮಾಡಿ $80 ತಂದ. ಆ ದಿನ ಸೇಂಟ್ ಪ್ಯಾಟ್ರಿಕ್ಸ್ ಡೇ ಆಗಿತ್ತು. ಸಂಜೆ ಅವನು ಒಂದು ಸ್ಟೋರ್ಗೆ ಹೋಗಿ ಕ್ಲಿಯರೆನ್ಸ್ ಸೇಲ್ನಲ್ಲಿ ಸೇಂಟ್ ಪ್ಯಾಟ್ರಿಕ್ಸ್ ಡೇ ಟ್ರಿಂಕೆಟ್ಸ್ ಕೊಂಡ. ಅಂದರೆ ಆ ದಿನ ಯಾರೂ ಕೊಳ್ಳದ ಸಾಮಾನುಗಳು ಬಹಳ ಕಡಿಮೆ ಬೆಲೆಗೆ ಸಿಗುತ್ತಿದ್ದವು. ಅವುಗಳನ್ನು ಕೊಂಡು ಬೀದಿಯಲ್ಲಿ ಮಾಡಿದ. ಕೆಲವೇ ಗಂಟೆಗಳಲ್ಲಿ ಪ್ರಾಫಿಟ್ ಮಾಡಿದ. ಈ ಸೀನ್ನಲ್ಲಿ ಬಿಸ್ನೆಸ್ ಸ್ಟ್ರಾಟಜಿ ಏನು? ಇದು ಆರ್ಬಿಟ್ರಾಜ್ ಎಂಬ ಕಾನ್ಸೆಪ್ಟ್. ಒಂದು ಜಾಗದಲ್ಲಿ ಕಡಿಮೆ ಬೆಲೆಗೆ ಸಿಗುವ ವಸ್ತುಗಳನ್ನು ಕೊಂಡು ಬೇರೆ ಜಾಗದಲ್ಲಿ ಅಥವಾ ಬೇರೆ ಸಮಯದಲ್ಲಿ ಹೆಚ್ಚಿನ ಬೆಲೆಗೆ ಮಾರುವ ಸ್ಟ್ರಾಟಜಿ. ಗ್ಲೆನ್ ಇದನ್ನು ಇನ್ಸ್ಟಿಂಕ್ಟಿವ್ಲಿ ಮಾಡಿದ. ಅವನಿಗೆ ಯಾರೂ ಹೇಳಿಕೊಡಲಿಲ್ಲ. ಅದು ಅವನ್ ಮನಿ ಮೈಂಡ್ ಸೆಟ್ನ ಭಾಗ ಆಗಿತ್ತು. ಈಗ ರಿಯಲ್ ವರ್ಲ್ಡ್ ಲೆಸನ್ ಏನು ಅಂದ್ರೆ, ಇಂದು ನೀವು ಫ್ಲಿಪ್ಕಾರ್ಟ್ ಅಥವಾ ಮೀಶೋನಲ್ಲಿ ಪ್ರಾಡಕ್ಟ್ಸ್ ಕಡಿಮೆ ಬೆಲೆಗೆ ಕೊಂಡು ವಾಲ್ಕ್ಸ್ ಅಥವಾ ಲೋಕಲ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಬೆಲೆಗೆ ಮಾರಬಹುದು. ಅಥವಾ ಹಬ್ಬದ ಸಮಯ ಕ್ಲಿಯರೆನ್ಸ್ ಸೇಲ್ ಸಮಯದಲ್ಲಿ ಕೊಂಡು ಮುಂದಿನ ಸೀಸನ್ನಲ್ಲಿ ಮಾರಬಹುದು. ಇದು 100% ಲೀಗಲ್. ಇದನ್ನೇ ರೀಸೆಲ್ಲಿಂಗ್ ಬಿಸ್ನೆಸ್ ಅಥವಾ ರೀಟೇಲ್ ಆರ್ಬಿಟ್ರಾಜ್ ಅಂತ ಕರೆಯುತ್ತಾರೆ. ಇಂಡಿಯಾನಲ್ಲಿ ಇದು ಬಹಳ ಜನ ಮಾಡುತ್ತಾರೆ, ಆದರೆ ಅದರ ಹಿಂದಿನ ಸೈನ್ಸ್ ಗೊತ್ತಿರುವುದಿಲ್ಲ. ಆದರೆ ನೀವು ಅಂದುಕೊಳ್ಳಬಹುದು, ಇದಷ್ಟೇ ಆಗಿದ್ದರೆ ಏನು ದೊಡ್ಡ ವಿಷಯ? ಸ್ನೇಹಿತರೆ, ಇಲ್ಲಿ ಮುಖ್ಯ ವಿಷಯ ಬೇರೆ ಇದೆ. ಗ್ಲೆನ್ ಆ ದಿನ ಕೇವಲ ಹಣ ಮಾಡಲಿಲ್ಲ, ಅವನು ಆ ಸಿಟಿಯನ್ನು ಒಬ್ಸರ್ವ್ ಮಾಡಿದ. ಅಲ್ಲಿ ಜನ ಏನು ಕೊಳ್ಳಲು ಇಷ್ಟಪಡುತ್ತಾರೆ, ಏನು ಮಾಡಲು ಇಷ್ಟಪಡುತ್ತಾರೆ, ಅವರ ಪೇನ್ ಪಾಯಿಂಟ್ಸ್ ಏನು ಎಂದು ಮೆಂಟಲಿ ನೋಟ್ ಮಾಡಿಕೊಂಡು. ಇದನ್ನೇ ಮಾರ್ಕೆಟ್ ರಿಸರ್ಚ್ ಅಂತ ಕರೀತಾರೆ. ಮತ್ತು ಅದು ಯಾವ MBA ಕ್ಲಾಸ್ಗಿಂತಲೂ ಪವರ್ಫುಲ್ ಆದ ರೀತಿಯಲ್ಲಿ ನಡೆಯಿತು, ಜೀವಂತ ಅನುಭವದ ಮೂಲಕ. ಇದು ಮೊದಲ ಲೆಸನ್. ಆದರೆ ಮುಂದಿನ ಆಟ ಇನ್ನಷ್ಟು ಚಾಲಾಕಿಯಾಗಿದೆ. ಸೀನ್ 2, ಕಾರ್ ಫ್ಲಿಪ್ಪಿಂಗ್ ಮತ್ತು ಲಕ್ಕಿ ಸ್ಟ್ರೀಟ್ ಕಾರ್ನರ್. ಆಸೆಟ್ ಅಲ್ಲ, ವೆಲಾಸಿಟಿ. 4ನೇ ದಿನ ಆ ಹೊತ್ತಿಗೆ ಗ್ಲೆನ್ ಒಂದು ದೊಡ್ಡ ರಿಸ್ಕ್ ತೆಗೆದುಕೊಂಡ. ಅವನ ಬಳಿ ಇದ್ದ ಎಲ್ಲ ಹಣವನ್ನು ಬಳಸಿ ಒಂದು ಹಳೆ ಕಾರ್ ಕೊಂಡ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ, ಬೇಸಿಕ್ ರಿಪೇರ್ ಮಾಡಿ, ಒಂದು ನಿರ್ದಿಷ್ಟ ಸ್ಟ್ರೀಟ್ ಕಾರ್ನರ್ನಲ್ಲಿ ನಿಲ್ಲಿಸಿ ಫಾರ್ ಸೇಲ್ ಎಂಬ ಬೋರ್ಡ್ ಹಾಕಿದ. ಈ ಒಂದು ಕಾರ್ನರ್ ಅನ್ನು ಅವನು ತನ್ನ ಲಕ್ಕಿ ಕಾರ್ನರ್ ಎಂದು ಕರೆದ. ಆ ಕಾರ್ ಕೆಲವೇ ದಿನಗಳಲ್ಲಿ ಮಾರಾಟ ಆಯಿತು.
ಆ ಪ್ರಾಫಿಟ್ನಿಂದ ಇನ್ನೊಂದು ಕಾರ್ ಕೊಂಡ, ಅದೂ ಮಾರಾಟ ಆಯಿತು. ಹೀಗೆ ಕಾರ್ ಫ್ಲಿಪ್ಪಿಂಗ್ ಸೈಕಲ್ ಶುರುವಾಯಿತು. ಕೇವಲ ಕೆಲವು ವಾರಗಳಲ್ಲಿ ಅವನು $100 ಕೆಲವು $1000 ಮಾಡಿದ. ಈ ಸೀನ್ ಬಿಸ್ನೆಸ್ ಸ್ಟ್ರಾಟಜಿ ಏನ್ ಗೊತ್ತಾ? ಇದನ್ನೇ ಆಸೆಟ್ ವೆಲಾಸಿಟಿ ಅಂತ ಕರೀತಾರೆ. ಅಂದರೆ ಒಂದು ಆಸೆಟ್ ಅನ್ನು ಇಟ್ಟುಕೊಂಡು ಕೂರಬಾರದು, ಅದನ್ನು ಬೇಗ ಬೇಗ ಫ್ಲಿಪ್ ಮಾಡಿ ಆ ಮನಿಯನ್ನು ಮತ್ತೆ ಹೂಡಿಕೆ ಮಾಡಬೇಕು. ಶ್ರೀಮಂತರು ಹೇಗೆ ಯೋಚಿಸುತ್ತಾರೆ ಗೊತ್ತಾ? ಅವರಿಗೆ ಒಂದು ಆಸೆಟ್ ಇರುವುದು ಮುಖ್ಯ ಅಲ್ಲ, ಆ ಆಸೆಟ್ ಎಷ್ಟು ಬೇಗ ಮತ್ತೊಂದು ಆಸೆಟ್ ತರುತ್ತದೆ ಎಂಬುದು ಮುಖ್ಯ. ಗ್ಲೆನ್ ಇದನ್ನೇ ಮಾಡಿದ. ಒಂದು ಕಾರನ್ನು ಇಟ್ಟುಕೊಂಡು ಕೂರಲಿಲ್ಲ, ಅದನ್ನು ಮಾರಿ ಆ ಹಣ ಮತ್ತೆ ಹೂಡಿದ, ಮತ್ತು ಮತ್ತೆ ಮತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಅವನ ಲಕ್ಕಿ ಸ್ಟ್ರೀಟ್ ಕಾರ್ನರ್. ಅದು ಲಕ್ಕಿಂದ ಆಗಲಿಲ್ಲ, ಅವನು ಆ ಕಾರ್ನರ್ ಅನ್ನು ಕೇರ್ಫುಲಿ ಚೂಸ್ ಮಾಡಿದ. ಅಲ್ಲಿ ಟ್ರಾಫಿಕ್ ಹೆಚ್ಚಿತ್ತು, ಜನ ಓಡಾಡುತ್ತಿದ್ದರು, ವಿಸಿಬಿಲಿಟಿ ಇತ್ತು. ಇದು ಮಾರ್ಕೆಟಿಂಗ್ ಅನ್ನು ಕಡಿಮೆ ಖರ್ಚಿನಲ್ಲಿ ಮಾಡುವ ಒಂದು ಸ್ಮಾರ್ಟ್ ರೀತಿ. ಇಂದು ನೀವು ಇದನ್ನು ರಿಯಲ್ ವರ್ಲ್ಡ್ ನಲ್ಲಿ ಹೇಗೆ ಯೂಸ್ ಮಾಡಬಹುದು? ಬಳಸಿದ ಸ್ಮಾರ್ಟ್ ಫೋನ್ಸ್, ಓಲ್ಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಹಳೆಯ ಫರ್ನಿಚರ್ ಕಡಿಮೆ ಬೆಲೆಗೆ ಕೊಂಡು ಸ್ವಲ್ಪ ರಿಪೇರ್ ಮಾಡಿ OLX ಅಥವಾ ಲೋಕಲ್ ವಾಟ್ಸ್ಆಪ್ ಗ್ರೂಪ್ಸ್ ನಲ್ಲಿ ಮಾಡಬಹುದು. ಅಥವಾ ಅದಕ್ಕಿಂತ ಮುಖ್ಯ, ನಿಮ್ಮ ಬಳಿ ಈಗ ಇರುವ ಯಾವ ಸ್ಕಿಲ್ ಅನ್ನು ನೀವು ಇಟ್ಟುಕೊಂಡು ಕೂತಿದ್ದೀರಾ ಅದನ್ನು ಫ್ಲಿಪ್ ಮಾಡಿ, ಅಂದರೆ ಸರ್ವಿಸ್ ಆಗಿ ಮಾಡಿ. ಆ ಪ್ರತಿ ಸೇವೆ ನಿಮ್ಮ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಗೆ ದಾರಿ ಮಾಡಿಕೊಡಲಿ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮಹತ್ವದ ತಿರುವು ಬರುತ್ತದೆ. ಕಾರ್ ಫ್ಲಿಪ್ಪಿಂಗ್ ಚೆನ್ನಾಗಿ ನಡೆಯುತ್ತಿತ್ತು, ಹಣ ಬರುತ್ತಿತ್ತು, ಆದರೆ ಗ್ಲೆನ್ ಅದರಲ್ಲಿ ಸ್ಯಾಟಿಸ್ಫೈಡ್ ಆಗಲಿಲ್ಲ. ಯಾಕೆಂದ್ರೆ ಕಾರ್ ಫ್ಲಿಪ್ಪಿಂಗ್ ಒಂದು ಒನ್ ಟೈಮ್ ಟ್ರಾನ್ಸಾಕ್ಷನ್ ಬಿಸ್ನೆಸ್. ಪ್ರತಿ ಬಾರಿ ಮಾರಿದ ನಂತರ ಮತ್ತೆ ಹೊಸ ಕಾರ್ ಹುಡುಕಬೇಕು, ಮತ್ತೆ ಒಂದು ಡೀಲ್ ಮಾಡಬೇಕು. ಇದು ಸ್ಕೇಲಬಲ್ ಅಲ್ಲ. $1 ಮಿಲಿಯನ್ ಬಿಸ್ನೆಸ್ ಕಟ್ಟಬೇಕಾದ್ರೆ ಒಂದು ಡಿಫರೆಂಟ್ ಮಾಡೆಲ್ ಬೇಕು. ಇದೇ ಸಮಯದಲ್ಲಿ ಗ್ಲೆನ್ ಯೋಚಿಸಲು ಶುರು ಮಾಡಿದೆ. ನಾನು ಒಂದು ಜಾಗ ತೆರೆಯಬೇಕು, ಜನ ಮತ್ತೆ ಮತ್ತೆ ಬರಬೇಕು, ರಿಕರಿಂಗ್ ರೆವೆನ್ಯೂ ಇರಬೇಕು. ಇಲ್ಲಿಂದ ಆ ಬಾರ್ಬಿಕ್ಯೂ ರೆಸ್ಟೋರೆಂಟ್ ಐಡಿಯಾ ಹುಟ್ಟಿತು. ಆದ್ರೆ ಮುಂದೆ ನೋಡಿ, ಈ ಒಂದು ಡಿಸಿಷನ್ನಲ್ಲಿ ಎಷ್ಟು ಆಳವಾದ ಬಿಸ್ನೆಸ್ ಥಿಂಕಿಂಗ್ ಇತ್ತು ಅಂದ್ರೆ ಅದು ಒಂದು MBA ಡಿಗ್ರಿಗಿಂತ ಹೆಚ್ಚು ಕಲಿಸುತ್ತದೆ. ಸೀನ್ 3, ಮನೆ ಮಾರುವ ಗ್ಯಾಂಬಲ್. ಹೈ ರಿಸ್ಕ್, ಕ್ಯಾಲ್ಕ್ಯುಲೇಟೆಡ್ ಬೆಟ್. ಕಾರ್ಮಿಂದ ತಕ್ಕ ಮಟ್ಟಿಗೆ ಹಣ ಮಾಡಿದ ನಂತರ ಗ್ಲೆನ್ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ. ತನ್ನ ಬಳಿ ಇದ್ದ ಎಲ್ಲ ಹಣವನ್ನು ಒಂದು ಹಳೆಯ ಮನೆ ಕೊಳ್ಳಲು ಹಾಕಿದ. ಹೌಸ್ ಫ್ಲಿಪ್ಪಿಂಗ್ ಅಂದರೆ ಕಡಿಮೆ ಬೆಲೆಗೆ ಮನೆ ಕೊಂಡು ಅದನ್ನು ರೆನೋವೇಟ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರುವ ಸ್ಟ್ರಾಟಜಿ. ಆದರೆ ಇಲ್ಲಿ ಟ್ವಿಸ್ಟ್ ಬಂತು. ಆ ಮನೆಯಲ್ಲಿ ಮೋಲ್ಡ್ ಇತ್ತು, ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದ್ದವು, ರೆನೋವೇಷನ್ ಕಾಸ್ಟ್ ಹೆಚ್ಚಾಯಿತು. ಅವನ ಬಳಿ ಇದ್ದ ಎಲ್ಲ ಹಣ ಅದರಲ್ಲಿ ಹೋಯಿತು. ಕೆಲವು ದಿನ ಅವನ ಬಳಿ ಊಟಕ್ಕೆ ಕೂಡ ಹಣ ಇರಲಿಲ್ಲ. ಅಕ್ಷರಶಃ ಆ ಟ್ರಕ್ನಲ್ಲೇ ಮಲಗಿ ಬೇರೆಯವರ ಮನೆಯಲ್ಲಿ ತಿಂದ. ಆ ಹೊತ್ತಿಗೆ ಶ್ರೀಮಂತನಾಗಿದ್ದ ಅವನಿಗೆ ನಿಜವಾದ ಹಂಗರ್ ಫೀಲ್ ಆಯಿತು. ಈ ಸೀನ್ನ ಬಿಸ್ನೆಸ್ ಲೆಸನ್ ಏನು? ಇದನ್ನೇ ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ ವರ್ಸಸ್ ರೆಕ್ಲೆಸ್ ರಿಸ್ಕ್ ಅಂತ ಕರೀತಾರೆ. ಗ್ಲೆನ್ ಇಲ್ಲಿ ಒಂದು ತಪ್ಪು ಮಾಡಿದ. ಮನೆ ಕೊಳ್ಳುವ ಮೊದಲು ಪ್ರಾಪರ್ ಡ್ಯೂ ಡಿಲಿಜೆನ್ಸ್ ಮಾಡಲಿಲ್ಲ. ಅದು ಅವನ ಒಂದು ಮಿಸ್ಟೇಕ್. ಆದರೆ ಅವನ ಮಹತ್ವ ಎಲ್ಲಿ ಅಂದರೆ ಮಿಸ್ಟೇಕ್ ಆದ ಮೇಲೂ ಪ್ಯಾನಿಕ್ ಆಗಲಿಲ್ಲ. ಇದು ಮುಗಿಯಿತು, ನಾನು ಕೆಟ್ಟೆ ಎಂದು ಕೂರ್ಲಿಲ್ಲ. ಅದರ ಬದಲಾಗಿ ಆ ಟೀಮ್ ಅನ್ನು ಮೋಟಿವೇಟ್ ಮಾಡಿ ಆ ಮೋಲ್ಡ್ ಸಮಸ್ಯೆಯನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡ. ಎಲ್ಲರೂ ದುಡಿದು ಆ ಮನೆ ಸಿದ್ಧ ಮಾಡಿದರು. ಕೊನೆಯಲ್ಲಿ ಅದು ಮಾರಾಟ ಆಯಿತು, ಲಾಭ ಬಂತು. ರಿಯಲ್ ವರ್ಲ್ಡ್ನಲ್ಲಿ ನೀವು ಬಿಸ್ನೆಸ್ ಶುರು ಮಾಡುವಾಗ ಈ ಲೆಸನ್ ಬಹಳ ಮುಖ್ಯ. ಯಾವ ವೆಂಚರ್ ಅನ್ನು ಡ್ಯೂ ಡಿಲಿಜೆನ್ಸ್ ಇಲ್ಲದೆ ಮಾಡಬೇಡಿ. ಒಂದು ಪ್ರಾಪರ್ಟಿ ಕೊಳ್ಳುವ ಮೊದಲು, ಒಂದು ಬಿಸ್ನೆಸ್ ಕೊಳ್ಳುವ ಮೊದಲು, ಒಂದು ಪಾರ್ಟ್ನರ್ಶಿಪ್ ಮಾಡುವ ಮೊದಲು ಆ ಡೀಲ್ನ ಎಲ್ಲ ಸೈಡ್ಸ್ ನೋಡಿ. ಹಿಡನ್ ಕಾಸ್ಟ್ಸ್ ಏನಿದೆ, ವರ್ಸ್ಟ್ ಕೇಸ್ ಸಿನಾರಿಯೋ ಏನು, ನನ್ನ ಬಳಿ ಅದನ್ನು ಹ್ಯಾಂಡಲ್ ಮಾಡುವ ಕೆಪಾಸಿಟಿ ಇದೆಯೇ? ಆದರೆ ಅಷ್ಟೇ ಮುಖ್ಯ, ಮಿಸ್ಟೇಕ್ ಆದ ಮೇಲೆ ಕೂರದೇ ಇರುವುದು, ಅದರಿಂದ ಮೇಲೆ ಏಳುವ ಶಕ್ತಿ. ಇದನ್ನೇ ಗ್ಲೆನ್ ಗ್ರಿಟ್ ಅಂತ ಕರೆದ, ಮತ್ತು ಅದು ಯಾವ ಸ್ಕೂಲ್ನಲ್ಲೂ ಕಲಿಸುವುದಿಲ್ಲ. ಆದರೆ ಸ್ನೇಹಿತರೆ, ಇಲ್ಲಿ ಆ ಸರಣಿಯ ಒಂದು ಅತ್ಯಂತ ಡಾರ್ಕ್ ಮತ್ತು ಪವರ್ಫುಲ್ ಸೀನ್ ಬರುತ್ತದೆ. ಅದನ್ನು ಕೇಳಿದರೆ ನಿಮ್ಮ ಮೈ ನಡುಗುತ್ತದೆ. ಸೀನ್ 4, ಹಾಸ್ಪಿಟಲ್ ಮತ್ತು ಡಿಸಿಷನ್, ಟ್ರೂ ಕಾಸ್ಟ್ ಆಫ್ ಆಂಬಿಷನ್. ಶೋನ ಒಂದು ಎಪಿಸೋಡ್ನಲ್ಲಿ ಗ್ಲೆನ್ ಅನಾರೋಗ್ಯ ಬಿದ್ದ. ಆದರೆ ಅದು ಸಿಂಪಲ್ ಅನಾರೋಗ್ಯ ಅಲ್ಲ, ಅವನಿಗೆ ಕ್ಯಾನ್ಸರ್ ಇದ್ದ ಅಂತ ಆಗ ಗೊತ್ತಾಯಿತು. ಶೋನ ಮಧ್ಯದಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕಾಯಿತು. ಈ 90 ದಿನದ ಚಾಲೆಂಜ್ನ ಮಧ್ಯದಲ್ಲಿ ಅವನ ಮನಸ್ಸಿಗೆ ಒಂದು ಮಹಾ ಪ್ರಶ್ನೆ ಎದ್ದಿತು. ನಾನು ಈ ಚಾಲೆಂಜ್ ಬಿಟ್ಟು ಹೋಗ್ಬೇಕೆ ಅಥವಾ ಮುಂದುವರಿಬೇಕೆ? ಹೆಂಡತಿ, ಮಕ್ಕಳು, ಡಾಕ್ಟರ್ ಎಲ್ಲರೂ ಹೇಳಿದ್ರು ಇನ್ನು ಸಾಕು, ನಿಲ್ಲಿಸಿ. ಆದರೆ ಗ್ಲೆನ್ ಹಾಗೆ ಮಾಡಲಿಲ್ಲ. ಅವನು ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಮತ್ತೆ ಈರಿಗೆ ಹಿಂದಿರುಗಿದ, ಮತ್ತೆ ಮೇಲೆದ್ದ. ಇದು ಒಂದು ಬಿಸ್ನೆಸ್ ಲೆಸನ್ ಅಲ್ಲ ಅಂತ ನೀವು ಅಂದ್ಕೊಳ್ಬಹುದು, ಆದರೆ ಇದು ಅತ್ಯಂತ ಪವರ್ಫುಲ್ ವೆಲ್ತ್ ಲೆಸನ್. ಶ್ರೀಮಂತರು ಮತ್ತು ಸಾಮಾನ್ಯರ ನಡುವೆ ಒಂದೇ ಒಂದು ದೊಡ್ಡ ವ್ಯತ್ಯಾಸ ಇದೆ, ಅದು ಕಮಿಟ್ಮೆಂಟ್ ಇನ್ ದ ಫೇಸ್ ಆಫ್ ಅಡ್ವರ್ಸಿಟಿ. ಸಾಮಾನ್ಯ ಜನ ಪ್ರಾಬ್ಲಮ್ ಬಂದಾಗ ಸಂಕ್ಷಿಪ್ತ ಮಾರ್ಗ ಹುಡುಕ್ತಾರೆ ಅಥವಾ ಕ್ವಿಟ್ ಮಾಡಿಬಿಡ್ತಾರೆ. ಆದರೆ ವೆಲ್ತ್ ಬಿಲ್ಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರು ಆ ಸಮಸ್ಯೆಯನ್ನ ಒಂದು ಟೆಸ್ಟ್ ಆಗಿ ನೋಡ್ತಾರೆ.
ಇದು ನನ್ನನ್ನ ಅರ್ಹ ಎಂದು ಸಿದ್ಧ ಮಾಡುತ್ತಿದೆ ಎಂದು ಬಿಲೀವ್ ಮಾಡ್ತಾರೆ. ಇನ್ನೊಂದು ಆಂಗಲ್ನಲ್ಲಿ ಇದನ್ನು ನೋಡಿ. ಗ್ಲೆನ್ ಆ ಸ್ಥಿತಿಯಲ್ಲಿ ಒಂದು ಮಹತ್ವದ ನಿರ್ಧಾರ ಮಾಡಿದ. ತನ್ನ ಆರೋಗ್ಯ ಮತ್ತು ಗೋಲ್ ಎರಡನ್ನೂ ಮ್ಯಾನೇಜ್ ಮಾಡಿದ. ಅದು ಒಂದು ರಿಸೋರ್ಸ್ ಅಲೋಕೇಶನ್ ಲೆಸನ್. ನೀವು ಎಷ್ಟೇ ಬಿಸ್ನೆಸ್ ಮಾಡಿ, ಎಷ್ಟೇ ಹಣ ಮಾಡಿ, ನಿಮ್ಮ ಆರೋಗ್ಯ ಕಾಪಾಡದಿದ್ದರೆ ಆ ವೆಲ್ತ್ ಯಾವ ಕೆಲಸಕ್ಕೆ ಬರ್ತದೆ? ಶ್ರೀಮಂತರ ಒಂದು ಸೀಕ್ರೆಟ್ ಏನಂದ್ರೆ ಅವರು ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ತಾರೆ ಮೊದಲು. ಯಾಕೆಂದ್ರೆ ಅದೇ ಅವರ ಟ್ರೂ ಕ್ಯಾಪಿಟಲ್. ಸೀನ್ 5, ನೆಟ್ವರ್ಕಿಂಗ್ ಮತ್ತು ಪವರ್ ಆಫ್ ಬಾರೋಡ್ ಕ್ರೆಡಿಬಿಲಿಟಿ. ಗ್ಲೆನ್ ಈರಿಗೆ ಬಂದ ಮೊದಲ ವಾರದಲ್ಲಿ ಅವನು ಒಂದು ಕೆಲಸ ಮಾಡಿದ. ಅವನು ಆ ಸಿಟಿயின் ಲೋಕಲ್ ಬಿಸ್ನೆಸ್ ಓನರ್ಸ್, ಕಾಫಿ ಶಾಪ್ ಓನರ್ಸ್, ಕಾಂಟ್ರಾಕ್ಟರ್ಸ್ ಎಲ್ಲರ ಜೊತೆ ಮಾತನಾಡಿದ. ಅವನು ತನ್ನ ಬಗ್ಗೆ ಹೆಚ್ಚು ಹೇಳಿಲ್ಲ, ಆದರೆ ಅವರ ಬಗ್ಗೆ ಕೇಳಿದ. ನೀವೇನ್ ಮಾಡ್ತೀರಿ? ಈ ನಗರದಲ್ಲಿ ಯಾವ ಆಪರ್ಚುನಿಟೀಸ್ ಇವೆ? ನಿಮ್ಮ ಬಿಸ್ನೆಸ್ನಲ್ಲಿ ಏನು ಚಾಲೆಂಜ್ ಇದೆ? ಇಂಥ ಸರಳ ಪ್ರಶ್ನೆಗಳಿಂದ ಅವನು ಎಲ್ಲರ ಮನಸ್ಸು ಗೆದ್ದ ಮತ್ತು ಕ್ರಮೇಣ ಆ ಜನ ಅವನ ನೆಟ್ವರ್ಕ್ ಆದರು. ಇದರ ಹಿಂದೆ ಒಂದು ಅತ್ಯಂತ ಪವರ್ಫುಲ್ ಸೈಕಲಾಜಿಕಲ್ ಟೆಕ್ನಿಕ್ ಇದೆ. ಅದನ್ನು ಬಾರೋಡ್ ಕ್ರೆಡಿಬಿಲಿಟಿ ಅಂತ ಕರೀತಾರೆ. ಗ್ಲೆನ್ನ ಬಳಿ ಆ ನಗರದಲ್ಲಿ ಯಾವ ಕ್ರೆಡಿಬಿಲಿಟಿ ಇರಲಿಲ್ಲ. ಅವನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅವನು ಯಾರ ಜೊತೆ ಮಾತನಾಡಿದನೋ ಆ ಜನ ಅವನ ಬಗ್ಗೆ ಬೇರೆಯವರಿಗೆ ಒಳ್ಳೆಯ ಮಾತು ಹೇಳಿದರು. ಹೀಗೆ ಅವನ ರೆಪ್ಯುಟೇಷನ್ ಬಿಲ್ಡ್ ಆಯಿತು. ಯಾರಾದರೂ ಹೊಸ ನಗರಕ್ಕೆ ಹೋಗಿ ಒಂದು ಬಿಸ್ನೆಸ್ ಮಾಡಬೇಕಿದ್ದರೆ ಮೊದಲು ಮಾಡಬೇಕಾದ ಕೆಲಸ ಆ ಸ್ಥಳದ ಜನರ ಟ್ರಸ್ಟ್ ಗೆಲ್ಲುವುದು. ಇಲ್ಲಿ ಒಂದು ಕ್ರೂಷಿಯಲ್ ಬಿಸ್ನೆಸ್ ತಂತ್ರ ಇದೆ: ವಾರ್ಮ್ ಇಂಟ್ರೊಡಕ್ಷನ್ ವರ್ಸಸ್ ಕೋಲ್ಡ್ ಔಟ್ರೀಚ್. ಗ್ಲೆನ್ ಯಾವಾಗಲೂ ಜನರ ಮೂಲಕ ಜನರನ್ನು ಮೀಟ್ ಮಾಡಿದ. ಆ ಅಂಕಲ್ ನಿಮಗೆ ಹೆಲ್ಪ್ ಮಾಡಬಹುದು, ಅವ್ರ ಹತ್ರ ಹೋಗಿ ಅಂತ ಯಾರಾದ್ರೂ ಹೇಳಿದ್ರೆ ಆ ಇಂಟ್ರೊಡಕ್ಷನ್ ಅತ್ಯಂತ ಪರಿಣಾಮಕಾರಿ. ಏಕೆಂದರೆ ಆ ರೆಫರ್ ಮಾಡಿದ ವ್ಯಕ್ತಿಯ ಟ್ರಸ್ಟ್ ನಿಮಗೆ ಆಟೋಮ್ಯಾಟಿಕಲಿ ಟ್ರಾನ್ಸ್ಫರ್ ಆಗುತ್ತದೆ. ಇದನ್ನು ರಿಯಲ್ ವರ್ಲ್ಡ್ ನಲ್ಲಿ ಬಳಸಲು ನಿಮ್ಮ ಮೊದಲ 10 ಕಸ್ಟಮರ್ಸ್ ಅನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೂಲಕ ತನ್ನಿ. ಅವರ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ರೆಪ್ಯುಟೇಷನ್ ಬಿಲ್ಡ್ ಮಾಡಲಿ. ಆ ರೆಪ್ಯುಟೇಷನ್ ನಿಮ್ಮ ಮುಂದಿನ 100 ಕಸ್ಟಮರ್ಸ್ ತರಲಿ. ಆದರೆ ಇಲ್ಲೊಂದು ಗಮನಿಸಬೇಕಾದ ಮೆನಿಪ್ಯುಲೇಷನ್ ಟೆಕ್ನಿಕ್ ಕೂಡ ಇದೆ. ಶೋನ್ ಕ್ರಿಟಿಕ್ಸ್ ಹೇಳಿದ ಒಂದು ಮಾತು: ಗ್ಲೆನ್ ಬಿಲಿಯನೇರ್ ಎಂದು ಗೊತ್ತಾದರೆ ಜನ ಸುಲಭವಾಗಿ ಎಸ್ ಎನ್ನುತ್ತಿದ್ದರು. ಅದು ಗೊತ್ತಿಲ್ಲದಾಗ ಅವರು ಅವನ ಕ್ಯಾರೆಕ್ಟರ್ ಮತ್ತು ಎನರ್ಜಿಗೆ ಟ್ರಸ್ಟ್ ಕೊಟ್ಟರು. ಇದು ಒಂದು ಮಹತ್ವದ ಇನ್ಸೈಟ್. ಜನ ನಿಮ್ಮ ಟೈಟಲ್ಗೆ ಅಲ್ಲ, ನಿಮ್ಮ ಎನರ್ಜಿಗೆ ರೆಸ್ಪಾಂಡ್ ಮಾಡ್ತಾರೆ. ನೀವು ಕಾನ್ಫಿಡೆಂಟ್ ಆಗಿದ್ದರೆ, ಜೆನ್ಯುಯಿನ್ಲಿ ಕ್ಯೂರಿಯಸ್ ಆಗಿದ್ದರೆ ಮತ್ತು ವ್ಯಾಲ್ಯೂ ಕೊಡಲು ತಯಾರಾಗಿದ್ದರೆ ಜನ ನಿಮ್ಮ ಜೊತೆ ಕೆಲಸ ಮಾಡಲು ಮುಂದೆ ಬರುತ್ತಾರೆ. ಸೀನ್ 6, ಅಂಡರ್ಡಾಗ್ ಬಾರ್ಬಿಕ್ಯೂ, ಬ್ರ್ಯಾಂಡ್ ಬಿಲ್ಡಿಂಗ್ ಮತ್ತು ವ್ಯಾಲ್ಯೂಯೇಷನ್ ಗೇಮ್. ಈಗ ಆ ಸರಣಿಯ ಅತ್ಯಂತ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಪಾರ್ಟ್ಗೆ ಬರೋಣ. ಗ್ಲೆನ್ ಕೊನೆಯಲ್ಲಿ ಒಂದು ಬಾರ್ಬಿಕ್ಯೂ ರೆಸ್ಟೋರೆಂಟ್ ತೆರೆಯಲು ನಿರ್ಧರಿಸಿದ. ಆ ಡಿಸಿಷನ್ ಏಕೆ? ಏಕೆಂದರೆ ಒಂದು ರೆಸ್ಟೋರೆಂಟ್ನಲ್ಲಿ ರೆಕರಿಂಗ್ ರೆವೆನ್ಯೂ ಇದೆ. ಜನ ಒಂದೇ ಬಾರಿ ಬಂದು ಹೋಗುವುದಿಲ್ಲ, ಮತ್ತೆ ಮತ್ತೆ ಬರುತ್ತಾರೆ. ಆ ಮನೆ ಅಥವಾ ಕಾರ್ ಮಾರಿದ ಹಾಗೆ ಒನ್ ಟೈಮ್ ಟ್ರಾನ್ಸಾಕ್ಷನ್ ಅಲ್ಲ. ಮತ್ತೊಂದು ಕಾರಣ, ರೆಸ್ಟೋರೆಂಟ್ ಒಂದು ಫಿಸಿಕಲ್ ಪ್ರೆಸೆನ್ಸ್. ಅದು ಕಮ್ಯುನಿಟಿನ ಒಂದು ಭಾಗ ಆಗುತ್ತದೆ. ಆ ಕಮ್ಯುನಿಟಿ ಅದನ್ನು ಸಪೋರ್ಟ್ ಮಾಡುತ್ತದೆ. ಮೂರನೇ ಕಾರಣ, ರೆಸ್ಟೋರೆಂಟ್ ಒಂದು ಸ್ಕೇಲಬಲ್ ಬಿಸ್ನೆಸ್. ಒಂದು ಯಶಸ್ಸಾದ ನಂತರ ಮತ್ತೊಂದು ಓಪನ್ ಮಾಡಬಹುದು, ಫ್ರಾಂಚೈಸ್ ಆಗಬಹುದು. ಆದರೆ ಇಲ್ಲಿ ಒಂದು ಅತ್ಯಂತ ಪವರ್ಫುಲ್ ಸ್ಟ್ರಾಟಜಿ ಇದೆ. ಗ್ಲೆನ್ ಆ ರೆಸ್ಟೋರೆಂಟ್ಗೆ ಅಂಡರ್ಡಾಗ್ ಬಾರ್ಬಿಕ್ಯೂ ಎಂಬ ಹೆಸರಿಟ್ಟ. ಇದು ರ್ಯಾಂಡಮ್ ಹೆಸರು ಅಲ್ಲ. ಅಂಡರ್ಡಾಗ್ ಎಂದರೆ ಸೋಲಬಹುದು ಎಂದು ತಿಳಿದಿರುವ ಆದರೂ ಹೋರಾಡುವ ಮನುಷ್ಯ. ಈರಿ, ಪೆನ್ಸಿಲ್ವೇನಿಯಾ ಒಂದು ಸ್ಟ್ರಗ್ಲಿಂಗ್ ಸಿಟಿ. ಆ ಸಿಟಿಯ ಜನ ದೆಮ್ಸೆಲ್ಸ್ ಅಂಡರ್ಡಾಗ್ಸ್ ಆಗಿದ್ದರು. ಆದ್ದರಿಂದ ಆ ಬ್ರ್ಯಾಂಡ್ ನೇಮ್ ಅವರ ಹೃದಯಕ್ಕೆ ಮುಟ್ಟಿತು. ಇಮೋಷನಲ್ ಕನೆಕ್ಷನ್ ಆಯಿತು. ಇದನ್ನೇ ಮಾರ್ಕೆಟಿಂಗ್ ನಲ್ಲಿ ಐಡೆಂಟಿಟಿ ಅಲೈನ್ಮೆಂಟ್ ಅಂತ ಕರೀತಾರೆ. ನಿಮ್ಮ ಬ್ರ್ಯಾಂಡ್ ಅನ್ನು ಕಸ್ಟಮರ್ಸ್ ಅವರ ಸ್ವಂತ ಐಡೆಂಟಿಟಿ ಜೊತೆ ಕನೆಕ್ಟ್ ಮಾಡಿದಾಗ ಆ ಲಾಯಲ್ಟಿ ಅಪ್ರತಿಮ ಆಗುತ್ತದೆ. ಈಗ ಅತ್ಯಂತ ಇಂಟ್ರೆಸ್ಟಿಂಗ್ ಪಾರ್ಟ್. 90 ದಿನ ಮುಗಿದ ನಂತರ ಆ ರೆಸ್ಟೋರೆಂಟ್ನು ವ್ಯಾಲ್ಯೂಯೇಷನ್ ಮಾಡಲಾಯಿತು. ಅದು $7,50,000 ಆಗಿತ್ತು, $1 ಮಿಲಿಯನ್ ಅಲ್ಲ. ಆದರೆ ವ್ಯಾಲ್ಯೂಯೇಷನ್ ಎಕ್ಸ್ಪರ್ಟ್ ಹೇಳಿದ, ಇದಕ್ಕೆ ಬಹುಬೇಗ $1 ಮಿಲಿಯನ್ ತಲುಪುವ ಪೊಟೆನ್ಷಿಯಲ್ ಇದೆ. ಈ ಪಾಯಿಂಟ್ ತಲುಪಿದಾಗ ಗ್ಲೆನ್ ತನ್ನ ರಿಯಲ್ ಐಡೆಂಟಿಟಿ ರಿವೀಲ್ ಮಾಡಿದ. ಆ ಟೀಮ್ಗೆ ಹೇಳಿದ, ನಾನು ಗ್ಲೆನ್ ಬ್ರಯಂಟ್ ಅಲ್ಲ, ನಾನು ಗ್ಲೆನ್ ಸ್ಟರ್ನ್ಸ್, ಒಬ್ಬ ಬಿಲಿಯನೇರ್. ಆ ಜನರ ಮುಖ ನೋಡಲು ಆಗಿರ್ಲಿಲ್ಲ. ಶಾಕ್, ಟಿಯರ್ಸ್, ಡಿಸ್ಬಿಲೀಫ್. ಮತ್ತು ಆ ಕ್ಷಣ ಅವನು ಅವರಿಗೆ ಹೇಳಿದ, ಈ ಬಿಸ್ನೆಸ್ ನನ್ನದಲ್ಲ, ಇದು ನಿಮ್ಮದು. ನೀವೆಲ್ಲ ಇದನ್ನು ಬಿಲ್ಡ್ ಮಾಡಿದ್ದೀರಿ. ಮತ್ತು ಅವನು $50,000 ಅಂಡರ್ಡಾಗ್ ಆಂಟ್ರಪ್ರನೋರಿಯಲ್ ಫೌಂಡೇಶನ್ ಶುರು ಮಾಡಿ ಇತರ ಆಂಟ್ರಪ್ರನರ್ಸ್ಗೆ ಗ್ರಾಂಟ್ಸ್ ಕೊಡಲು ನಿರ್ಧರಿಸಿದ. ಇಲ್ಲಿ 2 ಪವರ್ಫುಲ್ ಲೆಸನ್ಸ್ ಇವೆ. ಮೊದಲನೆಯದು, ವ್ಯಾಲ್ಯೂಯೇಷನ್ ವರ್ಸಸ್ ರೆವೆನ್ಯೂ. ಬಹಳ ಜನಕ್ಕೆ ಗೊತ್ತಿಲ್ಲ, ಒಂದು ಬಿಸ್ನೆಸ್ನು ವ್ಯಾಲ್ಯೂ ಅದರ ಡೈಲಿ ರೆವೆನ್ಯೂ ಅಷ್ಟೇ ಅಲ್ಲ, ಅದರ ಫ್ಯೂಚರ್ ಪೊಟೆನ್ಷಿಯಲ್, ಬ್ರ್ಯಾಂಡ್ ವ್ಯಾಲ್ಯೂ, ಟೀಮ್ ಕ್ವಾಲಿಟಿ, ಲೊಕೇಶನ್ ಎಲ್ಲ ಸೇರಿ ವ್ಯಾಲ್ಯೂಯೇಷನ್ ಆಗುತ್ತದೆ. ಆದ್ದರಿಂದ ನೀವು ಒಂದು ಬಿಸ್ನೆಸ್ ಮಾಡಿದಾಗ ಅದರ ಪ್ರೆಸೆಂಟ್ ರೆವೆನ್ಯೂ ಮಾತ್ರ ನೋಡಬೇಡಿ,
ಅದರ ಸ್ಕೇಲಬಿಲಿಟಿ ನೋಡಿ, ಅದರ ಬ್ರ್ಯಾಂಡ್ ವ್ಯಾಲ್ಯೂ ಕಟ್ಟಿ. ಎರಡನೇ ಲೆಸನ್, ಟೀಮ್ ಅನ್ನು ಎಂಪವರ್ ಮಾಡುವುದು. ಸೀನ್ 7, ಸೀಸನ್ 2. ಗ್ರಾಂಟ್ ಕಾರ್ಡೋನ್, ಮೊನಿಕ್, ಇಲೇನ್, 3 ಬೇರೆ ಬೇರೆ ಸ್ಟ್ರಾಟಜೀಸ್. ಸೀಸನ್ 2ರಲ್ಲಿ 3 ಜನ ಆಂಟ್ರಪ್ರೆನ್ಯೂರ್ಸ್ ಒಂದೇ ಸಮಯದಲ್ಲಿ 3 ಬೇರೆ ಸಿಟೀಸ್ನಲ್ಲಿ ಒಂದೇ ಚಾಲೆಂಜ್ ಮಾಡಿದರು. ಇವರ ಸ್ಟ್ರಾಟಜೀಸ್ ಬಹಳ ಬೇರೆ ಆಗಿದ್ದವು ಮತ್ತು ಆ ವ್ಯತ್ಯಾಸ ತಾನೇ ಒಂದು ದೊಡ್ಡ ಬಿಸ್ನೆಸ್ ಲೆಸನ್. ಗ್ರಾಂಟ್ ಕಾರ್ಡೋನ್ ಒಬ್ಬ ರಿಯಲ್ ಎಸ್ಟೇಟ್ ಇನ್ವೆಸ್ಟರ್ ಮತ್ತು ಸೇಲ್ಸ್ ಎಕ್ಸ್ಪರ್ಟ್. ಅವನ ಅಪ್ರೋಚ್ ಏನಾಗಿತ್ತು ಗೊತ್ತಾ? ಅವನು 1 ಮಿನಿಟ್ ವ್ಯರ್ಥ ಮಾಡಲಿಲ್ಲ. ಮೊದಲ ದಿನದಿಂದಲೇ ಅಗ್ರೆಸಿವ್ ಆಗಿ ಹೋದ. ಜನರ ಜೊತೆ ನೇರ ಮಾತಾಡಿ, ಡೀಲ್ಸ್ ಮಾಡಿ, ಸ್ಪೀಡ್ನಲ್ಲಿ ಮೂವ್ ಮಾಡಿದ. ಅವನ್ ಫಿಲಾಸಫಿ ಒಂದೇ, 10x. ಅಂದ್ರೆ ನೀವು ಯಾವ ಗೋಲ್ ಸೆಟ್ ಮಾಡಿದ್ದೀರೋ ಅದನ್ನು 10 ಪಟ್ಟು ಹೆಚ್ಚಿಸಿ. ನೀವು 1 ಲಕ್ಷ ರೂಪಾಯಿ ಮಾಡಬೇಕು ಅಂದುಕೊಂಡಿದ್ದರೆ 10 ಲಕ್ಷ ರೂಪಾಯಿ ಮಾಡುವ ಹಾಗೆ ಕೆಲಸ ಮಾಡಿ. ಯಾಕೆಂದರೆ 10x ಗಾಗಿ ಯೋಚಿಸಿದಾಗ ನಿಮ್ಮ ಸ್ಟ್ರಾಟಜೀಸ್ ಬದಲಾಗುತ್ತವೆ ಮತ್ತು ಕೊನೆಯಲ್ಲಿ 5x ಸಿಕ್ಕರೂ ಅದು ಸಾಕಷ್ಟು ಇದ್ದೇ ಇರುತ್ತದೆ. ಮೊನಿಕ್ ಇಡ್ಲೆಟ್ ಮೋಸ್ಲಿ ಒಬ್ಬ ಟೆಕ್ ಫಂಡ್ ಸಿಇಒ. ಅವಳ ಅಪ್ರೋಚ್ ಬಹಳ ಬೇರೆ ಆಗಿತ್ತು. ಅವಳು ಮೊದಲು ಮಾರ್ಕೆಟ್ ಅನ್ನು ಡೀಪ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಳು. ಆ ಸಿಟಿಯಿನ್ ಪೀಪಲ್ ಏನು ಬೇಕಂದಿದ್ದಾರೆ, ಅಲ್ಲಿ ಯಾವ ಗ್ಯಾಪ್ ಇದೆ, ಆ ಗ್ಯಾಪ್ನ ಮೇಲೆ ಒಂದು ಸೊಲ್ಯೂಷನ್ ಕಟ್ಟಿದಳು. ಇದನ್ನೇ ಪ್ರಾಬ್ಲಮ್ ಫಸ್ಟ್ ಬಿಸ್ನೆಸ್ ಬಿಲ್ಡಿಂಗ್ ಅಂತ ಕರೀತಾರೆ. ಬಹಳ ಜನ ಪ್ರಾಡಕ್ಟ್ ಫಸ್ಟ್ ಹೋಗುತ್ತಾರೆ, ನನ್ನ ಬಳಿ ಈ ಸ್ಕಿಲ್ ಇದೆ, ಇದರ ಬಗ್ಗೆ ಒಂದು ಕೆಲಸ ಮಾಡುತ್ತೇನೆ ಅಂತ. ಆದರೆ ಮೊನಿಕ್ ಮಾಡಿದ್ದು ಬೇರೆ. ಜನಕ್ಕೆ ಏನು ಬೇಕು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಲು ನನ್ನ ಸ್ಕಿಲ್ ಬಳಸಬಹುದಾ? ಇದು ಹೆಚ್ಚು ಶಕ್ತಿಶಾಲಿ ಅಪ್ರೋಚ್. ಇಲೇನ್ ಕುಲೋಟಿ ಒಬ್ಬ ರಿಯಲ್ ಎಸ್ಟೇಟ್ ಡೆವಲಪರ್. ಅವಳ ಸ್ಪೆಷಾಲಿಟಿ ಏನಾಗಿತ್ತು ಅಂದ್ರೆ ಫಿಸಿಕಲ್ ಸ್ಪೇಸಸ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡುವುದು. ಅವಳು ಒಂದು ಸಿಟಿನಲ್ಲಿ ಹೋಗಿ ಅಲ್ಲಿ ಒಂದು ಹಳೆಯ ನೆಗ್ಲೆಕ್ಟೆಡ್ ಸ್ಪೇಸ್ ಅನ್ನು ಒಂದು ಮಾಡರ್ನ್ ಬಿಸ್ನೆಸ್ ಹಬ್ ಆಗಿ ಪರಿವರ್ತಿಸಲು ಪ್ಲಾನಿಂಗ್ ಮಾಡಿದಳು. ಇಲ್ಲಿ ಲೆಸನ್ ಏನಂದ್ರೆ ವ್ಯಾಲ್ಯೂ ಯಾವಾಗಲೂ ಕ್ರಿಯೇಷನ್ ಇಂದ ಬರಬೇಕಿಲ್ಲ, ಕೆಲವೊಮ್ಮೆ ಟ್ರಾನ್ಸ್ಫಾರ್ಮೇಶನ್ ಸಾಕು. ಒಂದು ಹಳೆಯ ಸಂಗತಿಯನ್ನು ನೋಡಿ ಅದರಲ್ಲಿ ಒಂದು ಹೊಸ ಪಾಸಿಬಿಲಿಟಿ ಕಾಣಿಸಿಕೊಳ್ಳುವ ದೃಷ್ಟಿ ಇದ್ದರೆ ಅದೇ ಒಂದು ಮಹಾ ಬಿಸ್ನೆಸ್ ಸ್ಕಿಲ್. ಸೀನ್ 8, ಕಮ್ ಬ್ಯಾಕ್ ಸಿಟಿ, ಸ್ಮಾಲ್ ಬಿಸ್ನೆಸ್ ರೆಸ್ಕ್ಯೂ ಮತ್ತು ಪಿವಟ್ ಸ್ಟ್ರಾಟಜಿ. ಕಮ್ ಬ್ಯಾಕ್ ಸಿಟಿ ಎಂಬ ಸ್ಪೆಷಲ್ ಸೀರೀಸ್ನಲ್ಲಿ ಗ್ಲೆನ್ ಮತ್ತೆ ಈರಿಗೆ ಬಂದ. ಆದರೆ ಈ ಬಾರಿ ಚಾಲೆಂಜ್ ಬೇರೆ ಆಗಿತ್ತು. ಕೋವಿಡ್ ಮತ್ತು ಎಕನಾಮಿಕ್ ಕ್ರೈಸಿಸ್ನ ಕಾರಣ ಬಹಳ ಸ್ಮಾಲ್ ಬಿಸ್ನೆಸ್ ಮುಚ್ಚುವ ಸ್ಥಿತಿಯಲ್ಲಿದ್ದವು. ಅವನ ಸ್ವಂತ ಅಂಡರ್ ಡಾಗ್ BBQ ಕೂಡ ತೊಂದರೆಯಲ್ಲಿತ್ತು. ಅವನು ಆ ಬಿಸ್ನೆಸ್ ಓನರ್ಸ್ ಜೊತೆ ಕೆಲಸ ಮಾಡಿ ಅವರ ಬಿಸ್ನೆಸಸ್ ಉಳಿಸಲು ಹೆಲ್ಪ್ ಮಾಡಿದ. ಈ ಸೀರೀಸ್ನಲ್ಲಿ ಬರುವ ಒಂದು ಅತ್ಯಂತ ವ್ಯಾಲ್ಯೂಯಬಲ್ ಲೆಸನ್ 27 ಡೇ ರೂಲ್. ಗ್ಲೆನ್ ಹೇಳಿದ ಒಂದು ಮಾತು ಕೇಳಿ. ಅಮೆರಿಕಾದ ಸರಾಸರಿ ಸ್ಮಾಲ್ ಬಿಸ್ನೆಸ್ನ ಬಳಿ ಕೇವಲ 27 ದಿನಗಳ ಕ್ಯಾಶ್ ರಿಸರ್ವ್ಸ್ ಇರುತ್ತವೆ. ಅಂದರೆ ಇಂದು ಆ ಬಿಸ್ನೆಸ್ನ ರೆವೆನ್ಯೂ ನಿಂತರೆ 27 ದಿನಗಳ ನಂತರ ಅದು ಮುಚ್ಚಿ ಹೋಗುತ್ತದೆ. ಇಂಡಿಯಾನಲ್ಲಿ ಕೂಡ ಇದೇ ಸ್ಥಿತಿ. ಬಹಳ ಸ್ಮಾಲ್ ಬಿಸ್ನೆಸ್ ಓನರ್ಸ್ ತಿಂಗಳ ಕೊನೆಯಲ್ಲಿ ಪೇರೋಲ್ ಮಾಡಲು ಹೆದರುತ್ತಿರುತ್ತಾರೆ. ಇದು ಏಕೆ ಆಗುತ್ತದೆ? ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟ್ ಮಾಡದ ಕಾರಣ, ರೆವೆನ್ಯೂ ಬರುತ್ತಿದ್ದರೂ ಎಕ್ಸ್ಪೆನ್ಸಸ್ ನಿಯಂತ್ರಿಸದ ಕಾರಣ. ಗ್ಲೆನ್ ಈ ಬಿಸ್ನೆಸ್ಗೆ ಕೊಟ್ಟ ಪ್ರಮುಖ ಅಡ್ವೈಸ್ ಏನಾಗಿತ್ತು ಅಂದರೆ ಡಬಲ್ ಡೌನ್ ಆನ್ ಯೋರ್ ಮನಿ ಮೇಕರ್ಸ್ ಅಂಡ್ ಕಿಲ್ ಯೋರ್ ಡಾರ್ಲಿಂಗ್ಸ್. ಅಂದರೆ ಯಾವ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಿಮಗೆ ಹೆಚ್ಚು ಹಣ ತರುತ್ತಿದೆ ಅದನ್ನು ಇನ್ನಷ್ಟು ಪುಷ್ ಮಾಡಿ, ಮತ್ತು ಯಾವ ಕೆಲಸ ನಿಮ್ಮ ಟೈಮ್ ತಿಂದು ಹಣ ತರುತ್ತಿಲ್ಲವೋ ಅದನ್ನು ನಿಲ್ಲಿಸಿ. ಇದು ಕ್ರೂರ ಆಗಿ ಕೇಳಿಸಬಹುದು, ಆದರೆ ಇದೇ ಬಿಸ್ನೆಸ್ ಸರ್ವೈವಲ್ನ ಮೂಲ ತಂತ್ರ. ಟಿಪ್ಸಿ ಬೀನ್ ಎಂಬ ಕಾಫಿ ಶಾಪ್ಗೆ ಗ್ಲೆನ್ ಮಾಡಿದ ಒಂದು ಸರಳ ಚೇಂಜ್ ಅವರ ಟಾಪ್ ಸೆಲ್ಲಿಂಗ್ ಐಟಮ್ಸ್ ಫೋಕಸ್ ಹೆಚ್ಚಿಸಿ ಮಾರದ ಐಟಮ್ಸ್ ಮೆನ್ಯೂನಿಂದ ತೆಗೆದ. ಅದರ ನಂತರ ಆ ಶಾಪನ್ ರೆವೆನ್ಯೂ ಗಣನೀಯವಾಗಿ ಹೆಚ್ಚಿತು. ಇಲ್ಲಿ ಮತ್ತೊಂದು ಪವರ್ಫುಲ್ ಲೆಸನ್, ಹ್ಯಾಂಡ್ ಅಪ್ ನಾಟ್ ಹ್ಯಾಂಡ್ ಔಟ್. ಗ್ಲೆನ್ ಆ ಬಿಸ್ನೆಸಸ್ಗೆ ಹಣ ಕೊಡಲಿಲ್ಲ, ಅವರನ್ನು ಅವರ ತಾವೇ ಗೆಲ್ಲಲು ಸಿದ್ಧ ಮಾಡಿದ. ಅದೇ ರಿಯಲ್ ಎಂಪವರ್ಮೆಂಟ್. ಹಣ ಕೊಟ್ಟರೆ ಆ ಹಣ ಮುಗಿದ ಮೇಲೆ ಮತ್ತೆ ಪ್ರಾಬ್ಲಮ್ ಮರಳಿ ಬರುತ್ತದೆ. ಆದರೆ ಥಿಂಕಿಂಗ್ ಕೊಟ್ಟರೆ, ಸ್ಟ್ರಾಟಜಿ ಕೊಟ್ಟರೆ ಅದು ಪರ್ಮನೆಂಟ್ ಆಗುತ್ತದೆ. ಇದು ಇಂಡಿಯಾನ ಅನೇಕ ಮೆಂಟರ್ಶಿಪ್ ಪ್ರೋಗ್ರಾಮ್ಸ್ಗೆ ಕೂಡ ಅಪ್ಲೈ ಆಗುತ್ತದೆ. ನೀವು ಯಾರನ್ನಾದರೂ ಹೆಲ್ಪ್ ಮಾಡಬೇಕಿದ್ದರೆ ಅವರಿಗೆ ಫಿಶ್ ಕೊಡಬೇಡಿ, ಹೇಗೆ ಫಿಶ್ ಹಿಡಿಯಬೇಕೆಂದು ಕಲಿಸಿ. ಸ್ನೇಹಿತರೆ, ಆ ಸರಣಿಯ ಎಲ್ಲ ಎಪಿಸೋಡ್ಸ್ ಅನ್ನು ಒಟ್ಟಿಗೆ ನೋಡಿದಾಗ ಅದರಲ್ಲಿ 5 ಅನ್ಸ್ಪೋಕನ್ ಮನಿ ರೂಲ್ಸ್ ಕಾಣಿಸುತ್ತವೆ. ಈ ರೂಲ್ಸ್ ಅನ್ನು ಗ್ಲೆನ್ ಯಾವಾಗಲೂ ಎಕ್ಸ್ಪ್ಲಿಸಿಟ್ಲಿ ಹೇಳಲಿಲ್ಲ, ಆದರೆ ಅವನ ಪ್ರತಿ ನಿರ್ಧಾರದಲ್ಲೂ ಅವು ಇದ್ದವು. ಮೊದಲ ರೂಲ್, ಸ್ಪೀಡ್ ಓವರ್ ಪರ್ಫೆಕ್ಷನ್. ಗ್ಲೆನ್ ಯಾವ ಕೆಲಸವನ್ನು ಪರ್ಫೆಕ್ಟ್ ಆಗಲಿ ಎಂದು ಕಾಯಲಿಲ್ಲ. ಕಾರ್ ಸಿಕ್ಕ ಕೂಡಲೇ ಮಾರಿದ, ಐಡಿಯಾ ಬಂದ ಕೂಡಲೇ ಇಂಪ್ಲಿಮೆಂಟ್ ಮಾಡಿದ, ಮನೆ ಸರಿಯಾಗದಿದ್ದರೂ ಮಾರಲು ನೋಡಿದ. ಏಕೆಂದರೆ ಮಾರ್ಕೆಟ್ ಯಾವಾಗಲೂ ಬದಲಾಗುತ್ತಿರುತ್ತದೆ. ಆಪರ್ಚುನಿಟಿ ಒಂದು ಕ್ಷಣ ಇರುತ್ತದೆ, ಮರುಕ್ಷಣ ಬೇರೆಯವರ ಕೈಗೆ ಹೋಗುತ್ತದೆ. ರಿಯಲ್ ವರ್ಲ್ಡ್ನಲ್ಲಿ ಇದರ ಅರ್ಥ, ನೀವು ಒಂದು ಬಿಸ್ನೆಸ್ ಐಡಿಯಾಯ ಬಗ್ಗೆ ತಿಂಗಳುಗಳ ಕಾಲ ಯೋಚಿಸುತ್ತಾ ಕೂರಬೇಡಿ. ಒಂದು ಸ್ಮಾಲ್ ವರ್ಷನ್ ಮಾಡಿ, ಟೆಸ್ಟ್ ಮಾಡಿ, ಫೀಡ್ಬ್ಯಾಕ್ ತೆಗೆದುಕೊಳ್ಳಿ, ನಂತರ ಇಂಪ್ರೂವ್ ಮಾಡಿ. ಎರಡನೇ ರೂಲ್,
ಎವ್ರಿ ಪರ್ಸನ್ ಇಸ್ ಅ ರಿಸೋರ್ಸ್. ಗ್ಲೆನ್ ಭೇಟಿ ಮಾಡಿದ ಪ್ರತಿ ಮನುಷ್ಯ ಒಂದು ಅವಕಾಶ ಆಗಿತ್ತು. ಆ ಟೀ ಶರ್ಟ್ ಶಾಪ್ ಓನರ್ ಅವನಿಗೆ ಕೆಲಸ ಕೊಟ್ಟ. ಆ ಕಾಫಿ ಶಾಪ್ ಪರ್ಸನ್ ಅವನಿಗೆ ನೆಟ್ವರ್ಕ್ ಮಾಡಿಕೊಟ್ಟ. ಆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅವನಿಗೆ ಮಾರ್ಕೆಟ್ ರಿಸರ್ಚ್ ಮಾಡಿಕೊಟ್ಟರು. ಗ್ಲೆನ್ ಯಾವ ಮನುಷ್ಯನನ್ನು ಸ್ಮಾಲ್ ಅಂದುಕೊಳ್ಳಲಿಲ್ಲ. ಇದನ್ನೇ ನೆಟ್ವರ್ಕಿಂಗ್ ಮೈಂಡ್ಸೆಟ್ ಅಂತ ಕರೆಯುತ್ತಾರೆ. ಆದರೆ ಇದರ ಒಂದು ಇಂಪಾರ್ಟೆಂಟ್ ಭಾಗ, ನೀವು ಮೊದಲು ಅವರಿಗೆ ವ್ಯಾಲ್ಯೂ ಕೊಡಬೇಕು. ನಾನು ಏನು ಪಡೆಯಲಿ ಅಂತ ಮೊದಲು ಕೇಳಬಾರದು, ನಾನು ಏನು ಕೊಡಬಲ್ಲೆ ಅಂತ ಕೇಳಿ. ಮೂರನೇ ರೂಲ್, ರೀಇನ್ವೆಸ್ಟ್ ಬಿಫೋರ್ ಯು ರಿಲ್ಯಾಕ್ಸ್. ಗ್ಲೆನ್ ಯಾವಾಗ್ಲೂ ಒಂದು ಡೀಲ್ ಮಾಡಿ ಹಣ ಬಂದ ಕೂಡಲೇ ಆ ಹಣ ಖರ್ಚು ಮಾಡಲಿಲ್ಲ, ಮತ್ತೆ ಹೂಡಿದ. ಕಾರ್ ಮಾರಿದ ಹಣ ಮತ್ತೊಂದು ಕಾರ್ಗೆ ಹೋಯಿತು. ರೆಸ್ಟೋರೆಂಟ್ ಪ್ರಾಫಿಟ್ ಅದರ ಇಂಪ್ರೂವ್ಮೆಂಟ್ಗೆ ಹೋಯಿತು. ಇದನ್ನೇ ಕಂಪೌಂಡಿಂಗ್ ಅಂತ ಕರೀತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾತ್ರ ಕಂಪೌಂಡಿಂಗ್ ಆಗುದಿಲ್ಲ, ಬಿಸ್ನೆಸ್ನಲ್ಲಿ, ಸ್ಕಿಲ್ಸ್ನಲ್ಲಿ, ರಿಲೇಶನ್ಶಿಪ್ಸ್ನಲ್ಲಿ ಎಲ್ಲದರಲ್ಲೂ ಕಂಪೌಂಡಿಂಗ್ ಆಗುತ್ತದೆ. ಆದರೆ ಅದಕ್ಕೆ ಪೇಷನ್ಸ್ ಬೇಕು ಮತ್ತು ಆ ಮೊದಲ ಲಾಭವನ್ನು ರಿಲ್ಯಾಕ್ಸ್ಗೆ ಖರ್ಚು ಮಾಡದ ಶಿಸ್ತು ಬೇಕು. ನಾಲ್ಕನೇ ರೂಲ್, ಐಡೆಂಟಿಟಿ ಕ್ರಿಯೇಟ್ಸ್ ರಿಯಾಲಿಟಿ. ಗ್ಲೆನ್ ತನ್ನನ್ನು ಯಾವಾಗಲೂ ಆಂಟ್ರಪ್ರನರ್ ಆಗಿ ಐಡೆಂಟಿಫೈ ಮಾಡಿದ. ಅವನ ಹೆಸರು ಬದಲಾಯಿತು, ಮನಿ ಹೋಯಿತು, ಕನೆಕ್ಷನ್ಸ್ ಹೋದವು, ಆದರೆ ಅವನ ಐಡೆಂಟಿಟಿ ಬದಲಾಗಲಿಲ್ಲ. ಮತ್ತು ಅದೇ ಕಾರಣ ಅವನು ಮತ್ತೆ ರೀಬಿಲ್ಡ್ ಮಾಡಲು ಶಕ್ತನಾದ. ನೀವು ನಿಮ್ಮನ್ನು ಹೇಗೆ ಡಿಫೈನ್ ಮಾಡ. ಸ್ನೇಹಿತರೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ಹೇಳಬೇಕು. ಈ ಶೋ ಅನ್ನ ಕ್ರಿಟಿಕ್ಸ್ ಬಹಳ ಟೀಕೆ ಮಾಡಿದ್ದಾರೆ. ಯಾಕೆಂದ್ರೆ ರಿಯಲ್ ಲೈಫ್ನಲ್ಲಿ $100 90 ದಿನಗಳಲ್ಲಿ $1 ಮಿಲಿಯನ್ ಬಿಸ್ನೆಸ್ ಕಟ್ಟುವುದು ಅಷ್ಟು ಸುಲಭ ಅಲ್ಲ ಎಂಬ ಮಾತು. ಗ್ಲೆನ್ ಹಿಂದೆ ಫಿಲ್ಮ್ ಕ್ರೂ ಇದ್ದ ಕಾರಣ ಜನ ಸುಲಭವಾಗಿ ಟ್ರಸ್ಟ್ ಮಾಡಿದ್ರು. ಕ್ಯಾಮೆರಾ ಇದ್ದ ಕಾರಣ ಡೀಲ್ಸ್ ಮಾಡಲು ಸುಲಭ ಆಯಿತು. ಆ ಮಾರ್ಗೇಜ್ ಲೋನ್, ಆ ಕಾರ್ ಡೀಲ್ಸ್, ಇವೆಲ್ಲ ನಿಜ ಜೀವನದಲ್ಲಿ ಅಷ್ಟು ಸರಾಗ ಆಗುವುದಿಲ್ಲ. ಇದನ್ನು ಒಪ್ಪಿಕೊಳ್ಳಬೇಕು. ಆದರೆ ಇಲ್ಲಿ ಒಂದು ಡೀಪರ್ ಲೆಸನ್ ಇದೆ. ಈ ಶೋ ಅನ್ನು ನೋಡಿ ಇಂದು ಕೆಲವೇ ತಿಂಗಳಲ್ಲಿ ಮಿಲಿಯನೇರ್ ಆಗಿ ಬಿಡಬಹುದು ಎಂದು ಅಂದುಕೊಂಡರೆ ಅದು ಒಂದು ಇಲ್ಯೂಷನ್. ಶೋನ್ ಪ್ರೊಡ್ಯೂಸರ್ ಸ್ಮಾರ್ಟ್ ಆಗಿ ಅಮೆರಿಕನ್ ಡ್ರೀಮ್ ಸ್ಟಿಲ್ ಅಲೈವ್ ಎಂಬ ಒಂದು ಪವರ್ಫುಲ್ ನ್ಯಾರೇಟಿವ್ ಕಟ್ಟಿ ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪ್ರಾಡಕ್ಟ್ ಮಾಡಿ ಅದನ್ನು ಮಾಡಿದರು. ಇದು ಒಂದು ಬಿಸ್ನೆಸ್ ಸ್ಟ್ರಾಟಜಿ ಅಲ್ಲವೇ? ಜನ ಏನು ನೋಡಲು ಇಷ್ಟಪಡ್ತಾರೆ ಅದನ್ನೇ ಪ್ಯಾಕೇಜ್ ಮಾಡಿ ಮಾರುವುದು. ಇದನ್ನೇ ಕಾಂಟೆಂಟ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಡಿಸ್ಕವರಿ ಚಾನೆಲ್ ಒಂದು ಬಹಳ ಒಳ್ಳೆಯ ಕಾಂಟೆಂಟ್ ಪ್ರಾಡಕ್ಟ್ ಕಟ್ಟಿತು. ಅದರಲ್ಲಿ ಜೆನ್ಯೂನ್ ಲೆಸನ್ಸ್ ಕೂಡ ಇದ್ದವು. ಅದಕ್ಕಾಗಿ ಅದು ಜನಪ್ರಿಯ ಆಯಿತು. ಆದ್ದರಿಂದ ಸ್ನೇಹಿತರೆ, ಯಾವ ಕಾಂಟೆಂಟ್ ನೋಡಿದರೂ, ಯಾವ ಸ್ಫೂರ್ತಿ ಕಥೆ ಕೇಳಿದರೂ ಅದರ ಹಿಂದಿನ ಸತ್ಯ ಕೂಡ ಗೊತ್ತಿರಲಿ. ಇನ್ಸ್ಪಿರೇಷನ್ ತೆಗೆದುಕೊಳ್ಳಿ, ಆದರೆ ಅದನ್ನೇ ನಿಮ್ಮ ಜೀವನದ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಎಂದು ಅಂದುಕೊಳ್ಳಬೇಡಿ. ನಿಮ್ಮ ಕಾಂಟೆಕ್ಸ್ಟ್ ಬೇರೆ, ನಿಮ್ಮ ರಿಸೋರ್ಸಸ್ ಬೇರೆ, ನಿಮ್ಮ ಮಾರ್ಕೆಟ್ ಬೇರೆ. ಆದರೆ ಆ ಪ್ರಿನ್ಸಿಪಲ್ಸ್, ಹಸಲ್, ರೀಇನ್ವೆಸ್ಟ್, ನೆಟ್ವರ್ಕ್, ಟೈಮಿಂಗ್, ಐಡೆಂಟಿಟಿ, ಅವು ಯೂನಿವರ್ಸಲ್. ಅದನ್ನು ನಿಮ್ಮ ಕಾಂಟೆಕ್ಸ್ಟ್ಗೆ ಅಡಾಪ್ಟ್ ಮಾಡಿ. ಸ್ನೇಹಿತರೆ, ಈ ಎಲ್ಲ ಲೆಸನ್ಸ್ ಕೇಳಿ ಖುಷಿಯಾಗುವುದು ಒಂದು ಭಾಗ. ಆದರೆ ಅದನ್ನು ಆಕ್ಷನ್ ಆಗಿ ಕನ್ವರ್ಟ್ ಮಾಡದಿದ್ದರೆ ಈ ಎಲ್ಲ ಮಾತು ವೇಸ್ಟ್. ಆದ್ದರಿಂದ ಇಂದೇ ನೀವು ಮಾಡಬಹುದಾದ 5 ಕಾಂಕ್ರೀಟ್ ಆಕ್ಷನ್ಸ್ ಹೇಳುತ್ತೇನೆ. ಮೊದಲನೇದು, ನಿಮ್ಮ ಈಗಿರುವ ಸ್ಕಿಲ್ಗಳ ಒಂದು ಲಿಸ್ಟ್ ಮಾಡಿ. ಪ್ರತಿಯೊಬ್ಬರ ಬಳಿ ಏನಾದರೊಂದು ಸ್ಕಿಲ್ ಇದೆ. ಅದು ಕುಕಿಂಗ್ ಆಗಿರಬಹುದು, ರೈಟಿಂಗ್ ಆಗಿರಬಹುದು, ಟೀಚಿಂಗ್ ಆಗಿರಬಹುದು, ಟೆಕ್ನಿಕಲ್ ರಿಪೇರ್ ಆಗಿರಬಹುದು. ಆ ಸ್ಕಿಲ್ ಅನ್ನು ಸರ್ವಿಸ್ ಆಗಿ ಆಫರ್ ಮಾಡಲು ಶುರು ಮಾಡಿ. ಗ್ಲೆನ್ $60ಗಾಗಿ 6 ಗಂಟೆ ಟೀ ಶರ್ಟ್ ಶಾಪ್ನಲ್ಲಿ ಕೆಲಸ ಮಾಡಿದ. ನೀವು ಮಾಡಬಹುದು.